ಫ್ರೆಂಡ್ಸ್, ಅರ್ಜುನನಿಗೆ ಸ್ಮಾರಕ ಯಾವಾಗ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ. ಆದ್ರೆ ಅದಕ್ಕೆ ಒಂಚೂರು ಕೂಡ ನಿರ್ಮಾಣ ಕಾರ್ಯ ಶುರುನು ಸಹ ಮಾಡಿಲ್ಲ. ಎಲೆಕ್ಷನ್ ಮುಗಿದ ಬಳಿಕ ಅಂದಿದ್ರು, ಇದೀಗ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರ್ಜುನ ಸ್ಮಾರಕಗೋಸ್ಕರನೇ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಿರೋದು. ಸಾಕಷ್ಟು ಜನ ಒಂದು ಪತ್ರವನ್ನ ಸಲ್ಲಿಸುವಂತ ಯೋಚನೆಯನ್ನು ಸಹ ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಸ್ಮಾರಕ ಆಗ್ಲೇಬೇಕು, ಸ್ಮಾರಕ ಆಗುವ ತನಕ ಹೋರಾಟ ನಿಲ್ಲದಿರಲಿ. ಸೊ ಈಗಿರುವಂತ ಒಂದು ಅಭಿಯಾನ ಕೂಡ ಶುರುವಾಗುತ್ತಿದೆ. ಯಾಕೆಂದ್ರೆ ಅರ್ಜುನ ನಮ್ಮ ಒಂದು ಕರ್ನಾಟಕದ ಆಸ್ತಿ. ಆತ ಒಂದು ವೀರ ಮರಣ ಹೊಂದಿದ್ದು ಹೆಸಳೂರು ಭಾಗದಲ್ಲಿ. ಅಲ್ಲಿಯ ಒಂದು ಸಮಾಧಿಯನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿ ಒಂದು ಸ್ಮಾರಕ ನಿರ್ಮಾಣವಾದ್ರೆ ಚೆನ್ನಾಗಿರುತ್ತೆ. ಸಾಕಷ್ಟು ಪ್ರವಾಸಿಗರು ಹೋಗಿ ಬರೋಕೆ, ನಂತರ ಭಕ್ತಾದಿಗಳು ಅಲ್ಲಿ ಹೋಗಿ ನಮಸ್ಕರಿಸೋಕೆ ಎಲ್ಲವೂ ಕೂಡ ಸಹಕಾರವಾಗುತ್ತೆ. ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ತುಂಬಾನೇ ದೂರ ಕೂಡ ಉಂಟು, ಗೊತ್ತಾಗೋದಿಲ್ಲ, ಅಡ್ರೆಸ್ ಕೂಡ ಸರಿ ಇರೋದಿಲ್ಲ, ಅಂದ್ರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ, ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಗೊಂದಲಗಳು ಆ ಒಂದು ಸಮಾಧಿಗೆ ಹೋಗಕ್ ಆಗ್ತಾ ಇರೋದು. ಹೀಗಾಗಿ ರೋಡಿನ ವ್ಯವಸ್ಥೆ ಆಗಿರ್ಬೋದು, ಸೊ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು ಸರ್ಕಾರ. ಸ್ಮಾರಕವನ್ನು ಕೂಡ ಅತಿ ಶೀಘ್ರದಲ್ಲಿಯೇ ನಿರ್ಮಾಣ ಕಾರ್ಯ ಶುರು ಮಾಡಬೇಕು. ಎಲೆಕ್ಷನ್ ವೋಟಿಂಗ್ ರಿಸಲ್ಟ್ಸ್ ಎಲ್ಲವೂ ಕೂಡ ಬಂದ ಮೇಲೆ ನಿರ್ಮಾಣ ಕಾರ್ಯ ಶುರುವಾಗುತ್ತೆ ಅಂತ ಹೇಳಲಾಗುತ್ತಿದೆ. ನೋಡೋಣ ಒಂದು ಮೂಲಗಳ ಪ್ರಕಾರ ಇದು ನಿಜವಾಗುತ್ತಾ ಅಂತ. ಮೇ ತಿಂಗಳು ಬಂದಾಯ್ತು, ಇನ್ನೇನು ಜೂನ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೂನ್ ಅಥವಾ ಜುಲೈನಲ್ಲಿ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆಯಂತೆ. ಇನ್ನು ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ಯಾವುದಾದ್ರು ಅಪ್ಡೇಟ್ ಇದ್ರೆ ಖಂಡಿತವಾಗಿ ಕೂಡ ಶೇರ್ ಮಾಡುವಾಗಿ ಪ್ರಯತ್ನವನ್ನು ಕೂಡ ಮಾಡುತ್ತೇವೆ. ಸೊ ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಅರ್ಜುನನ ಸ್ಮಾರಕ ಆಗುವ ತನಕ ಪ್ರತಿಯೊಬ್ರು ಕೂಡ ವಾಯ್ಸ್ ಅನ್ನ ರೈಸ್ ಮಾಡಬೇಕಾಗುತ್ತೆ. ಅರ್ಜುನನ ಸ್ಮಾರಕ ಆಗುವುದು ತುಂಬಾನೇ ಅವಶ್ಯಕತೆ ಇದೆ. ಅರ್ಜುನ ತುಂಬಾನೇ ಒಂದು ಕರ್ನಾಟಕಕ್ಕೆ ಕೆಲಸವನ್ನ ಮಾಡಿಕೊಟ್ಟಿದ್ದಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೆಲಸವನ್ನ ಮಾಡಿಕೊಟ್ಟಿದ್ದಾನೆ. ಕಾಕನಕೋಟೆ ಕಬಿನಿ ಕಿಂಗ್ ಅಂತಾನೆ ಹೆಸರುವಾಸಿಯಾಗಿದ್ದ ಅರ್ಜುನ ತನ್ನ ಒಂದು ಶ್ರಮ ವಹಿಸಿ ದುಡಿದಿದ್ದ. ರಿಟೈರ್ಮೆಂಟ್ ಆದ್ರೂ ಕೂಡ ಆತ ಕೆಲಸ ಮಾಡ್ತಿದ್ದ. ಕೆಲಸಕ್ಕಾಗಿ ಆತನನ್ನ ಬಳಸ್ಕೊಳ್ತಾ ಇದ್ರು. ಆದ್ರೂ ಕೂಡ ಒಂದು ವೀರ ಮರಣ ಹೊಂದ್ತಾನೆ. ಬಹಳಷ್ಟು ಬೇಸರ ಆಗುತ್ತೆ ಅರ್ಜುನನ್ನ ನೆನೆಸ್ಕೊಂಡ್ರೆ. ಆತನಿಗೆ ಒಂದು ನ್ಯಾಯ ಕೂಡ ಕರೆಕ್ಟ್ ಆಗಿ ಸಿಕ್ಲಿಲ್ಲ. ಆದ್ರೆ ಸ್ಮಾರಕ ಅಂತೂ ಆಗ್ಲೇಬೇಕು. ಆಗುವ ತನಕ ನಮ್ಮ ಒಂದು ಹೋರಾಟ ಎಂದಿಗೂ ಕೂಡ ನಿಲ್ಲೋದಿಲ್ಲ. ಏನಾದ್ರು ಆಗುತ್ತಾ? ಸ್ಮಾರಕ ಆಗುತ್ತೆ ಅಂದ್ರೆ ನಾ ಲಾಸ್ಟ್ ಟೈಮ್ ಒಂದ್ಸರಿ ಫೋನ್ ಮಾಡಿದ್ದೆ ನಿಮ್ಗೆ. ಸ್ಮಾರಕ ಎಲೆಕ್ಷನ್ ಅಂತ ಹೇಳಿ ನಿಲ್ಸಿದ್ರು, ಮೊನ್ನೆ ಬಂದಿದ್ರೆಲ್ಲ ಬಂದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಈಶ್ವರ್ ಖಂಡ್ರೆ ಎಲ್ಲ ಬಂದಿದ್ರು, ಬಂದ್ ಮಾಡಿದ್ದಾರೆ. ಈಗ ಟೋಟಲ್ ಎಲೆಕ್ಷನ್ ಮುಗಿಬೇಕು ಅಂದ್ರು. ಅದೇ ಎಲೆಕ್ಷನ್ ಆಗ್ಬಿನ್ನೆಲ್ಲ ಕೌಂಟ್ ಎಲ್ಲ ಆಗ್ಬೇಕು. ಹೆಚ್ಚು ಕಡಿಮೆ ಜೂನ್ ಇಂದ ಸ್ಟಾರ್ಟ್. ಮರ್ತೋಗ್ಬಿಟ್ಟಿಯಾರ ಏನ್ ಕತೆ ಅಂತ ಅದಕ್ಕೆ? ಇಲ್ಲ ಇಲ್ಲ ಇಲ್ಲ, ಮರ್ತಿಲ್ಲ ಎಲ್ಲ ಜನ ಎಲ್ಲಾರು ಪಬ್ಲಿಕರ್ಸ್ ಎಲ್ಲ ಭಾರಿ ಪ್ರೆಸರ್ ಇದೆ.